ಧಾರವಾಡದ ಜೀತ ಪದ್ಧತಿ ಪ್ರಕರಣ ಪಬ್ಲಿಕ್ ಟಿವಿಯಲ್ಲಿ ಬಿತ್ತರವಾದ ಬೆನ್ನಲ್ಲೇ ಪೊಲೀಸರು ಮತ್ತು ಕಾರ್ಮಿಕ ಇಲಾಖೆ ಆಕ್ಟಿವ್ ಆಯಿತು. ನಂತರ ಡಾಬಾ ಮಾಲೀಕ ಸೇರಿ 4 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಪಬ್ಲಿಕ್ ವರದಿ ಬಳಿಕ ಡಾಬಾ ಮಾಲೀಕ ಅಬೂಬಕರ್, ಮಾವ ತೈಫೂರ್, ಮ್ಯಾನೇಜರ್ ಮಂಜುನಾಥ್ ಮಾರ್ತಿ, ಡಾಬಾ ನೌಕರ ಶಾನೂರ್ ಸೇರಿ 4 ಮಂದಿ ವಿರುದ್ಧ ಅಕ್ರಮವಾಗಿ ದುಡಿಸ್ಕೊಳ್ತಾ ಇದ್ದ ಆರೋಪದಡಿ ಎಫ್ಐಆರ್ ದಾಖಲಾಗಿದೆ. ಇನ್ನು ಎಫ್ಐಆರ್ನಲ್ಲಿ ಏನಿದೆ ಅಂತ ಗಮನಿಸೋದಾದ್ರೆ 1 ಲಕ್ಷಕ್ಕಾಗಿ ಜೀತಕ್ಕಾಗಿ ಇಟ್ಕೊಂಡಿದ್ದಾರೆ. 4 ವರ್ಷದ ಹಿಂದೆ ಅರುಣ್ ಕುಮಾರ್ ತಮ್ಮ ಮಗಳ ಮದುವೆ ಸಲುವಾಗಿ ಹೊಸತೇಗೂರು ಗ್ರಾಮದ ಓಲ್ಡ್ ಮುಲ್ಲಾದ ಡಾಬಾ ಮಾಲೀಕ A1 ಮೊಹಮ್ಮದ್ ಅಬೂಬಕರ್ ಇವರ ಮಾವ A2 ತೈಫೂರ್ ಬಳಿಯಿಂದ 1 ಲಕ್ಷ ರೂಪಾಯಿನ ಪಡೆದುಕೊಂಡಿದ್ರು. ಹೀಗಾಗಿ ಇವರ ತಂದೆ ಏನಿದ್ದಾರೆ ಅರುಣ್ ಕುಮಾರ್ ಪುತ್ರ ಕಿರಣ್ ರನ್ನ ಕಾರ್ಮಿಕರಾಗಿ ತಮ್ಮ ಡಾಬಾದಲ್ಲಿ 4 ವರ್ಷಗಳಿಂದ ದುಡಿಸ್ಕೊಳ್ತಿದ್ದಾರೆ. ಅಲ್ಲದೆ ಕಳೆದ 20 ದಿನಗಳಿಂದ ಕಿರಣ್ ಕುಮಾರ್ ಬೇರೆ ಕಡೆ ಕೆಲಸಕ್ಕೆ ಹೋಗದಂತೆ ಆತನ ಕಾಲಿಗೆ ಕಬ್ಬಿಣದ ಸರಪಳಿ ಕಟ್ಟಿ ಅಕ್ರಮ ಬಂಧನದಲ್ಲಿಟ್ಟು ಡಾಬಾದಲ್ಲಿ ಕೆಲಸವನ್ನ ಮಾಡಿಸ್ಕೊಳ್ತಾ ಇದ್ರು. ಈಗ ಈ ಸಂಬಂಧ ಪ್ರಕರಣ ದಾಖಲಾಗಿದೆ.